ನಮ್ಮ ಆಕ್ಯುಪೈಡ್ ಪಾಕಿಸ್ತಾನದ ಏರಿಯಾ ಕಾಶ್ಮೀರದಂಥದ್ದು ಒಂದು ಏನೋ ನಾಡಿನ ದೇಶದ ಜನ ಸಂತೋಷಪಡುವ ಮುಂದೆ ಏಕಾಏಕಿ ಸೀಸ್ ಫೈರ್ ಆದ ತಕ್ಷಣ ಭಾಳಷ್ಟು ಜನರಿಗೆ ನಿರಾಶೆ ಆಗಿದೆ ಅಂತ ಸುಳ್ಳಲ್ಲ. ಯಾಕಂದ್ರೆ ನೆಹರು ಮಾಡಿದ ತಪ್ಪನ್ನು ಮತ್ತೆ ಮರಳಿ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿಗರು, ಮೋದಿಯವರು, ಶಾರವರು. ಯಾವ ನೆಹರೂರವರು ಅವ್ರನ್ನ ಬಿ ಜೆ ಪಿ ಟೀಕಾ ಮಾಡ್ತಿತ್ತು? ಇಲ್ಲ, ಸೀಸ್ ಫೈರ್ ಮಾಡೋದು ಇನ್ನೊಂದಷ್ಟು ಮುಂದೆ ಹೋಗಿದ್ರೆ ಲಾಹೋರ ಮತ್ತು ನಮ್ಮ ಆಕ್ಯುಪೈಡ್ ಪಾಕಿಸ್ತಾನ ಏನದಲ್ಲ ಕಾಶ್ಮೀರ ಅದು ನಮ್ಮದು ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ಈಗ ಮತ್ತೆ ಮರಳಿ ಅದು ತಪ್ಪು ಮಾಡಿದ್ರಲ್ಲ ಅಂತ ಹೇಳ್ತಾರೆ. ಈಗ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಮತ್ತು ಕಾಂಗ್ರೆಸ್ಸಿಗೆ ಒಂದು ಅವಕಾಶ ಒಳ್ಳೇದು ಸಿಕ್ಬಿಡುತ್ತೆ ಅವ್ರಿಗೆ. ಯಾಕಂದ್ರೆ ಇಲ್ಲಿಯವರೆಗೆ ನಡೆದಂಥ ಇತಿಹಾಸ ತುಂಬ ಕಾಶ್ಮೀರ ವಿಷಯ ಬಂದಾಗ ಬಿ ಜೆ ಪಿಗರು ಜಬರ್ದಸ್ತಾಗಿ ಮಾತಾಡಿದ್ದು, 370 ತೆಗೆದಿದ್ದು ಮಾಡಿದ್ದೆಲ್ಲ ನಮ್ಗೆ ಕಲಿದಿದ್ದಾವೆ. ಇಷ್ಟೆಲ್ಲ ಮಾಡಿಯೂ ಇವತ್ತು ಕಾಶ್ಮೀರಿನ ಭಯೋತ್ಪಾದನೆ ಮುಕ್ತ ಆಗಿಲ್ಲ. ಅದಕ್ಕೆ ಭಯೋತ್ಪಾದಕರಿಗೆ ಹಿಡಿದಿಟ್ಟುಕೊಳ್ರಿ ಅಂತೇಳಿ 51 ಜನರ ತಂಡನ್ನು 33 ದೇಶಗಳಿಗೆ ಕಳಿಸಿದ್ರು. ಅಲ್ಲಿ ಆಯಾ ದೇಶಗಳಲ್ಲಿ ಸಹಿತ ಹೇಳಿಕೊಳ್ಳುವಂಥ ಯಶಸ್ಸು ಆಗದೇ ಇದ್ದಿದ್ದರಿಂದಾಗಿ ಇವೆಲ್ಲದರ ಡೆವಲಪ್ಮೆಂಟ್ ಇದು ಏನಾಯಿತು, ಇದು ರಿಸಲ್ಟ್ ಏನು, ಇದಕ್ಕೆ ಮೋದಿಯೇ ಉತ್ತರ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವದಳಗಳ ಒಂದು ಪಕ್ಷಗಳ ಸಭೆ ಕರೆದ್ರು. ಅದರಲ್ಲಿ ಬಿ ಜೆ ಪಿಗರು ಬಂದರು, ಅದರ ಮೇನ್ ಲೀಡರ್ ಬಂದರು. ಆದರೆ ಅತ್ಯಂತ ಮೇನ್ ಲೀಡರ್ ಮೋದಿಯವರು ಹಾಜರಾಗಿಲ್ಲ. ಹೀಗಾಗಿ ಅಧಿವೇಶನ ಕರೀಲೇಬೇಕಂತ ಬೆನ್ನು ಹಚ್ಚಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗಂತ CDS ನಮ್ಮ ಎಲ್ಲ 3 ಪಡೆಗಳ